ರಾಜ್ಯ ಬಜೆಟ್ನ ಪೂರ್ವಭಾವಿ ಸಭೆ ಇವತ್ತು ಕೂಡ ಮುಂದುವರಿತಾ ಇದೆ. ಬಜೆಟ್ ಪೂರ್ವಭಾವಿ ಸಭೆಯನ್ನು ಇವತ್ತು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ವಿವಿಧ ಸಂಘಟನೆಗಳೊಂದಿಗೆ ಇವತ್ತು ಮೀಟಿಂಗ್ ನಡೆಯುತ್ತೆ. ಅದಾದ ಬಳಿಕ ದಲಿತ ಸಮುದಾಯದ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಸಿಎಂ ಅವರು. ಈ ಸಭೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ವಿಚಾರ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಇವತ್ತು ಕೆಲವು ಯೋಜನೆಗಳಲ್ಲಿ ಈ ಹಣ ಬಳಕೆ ಮಾಡ್ತಾ ಇರುವಂತಹ ಸರ್ಕಾರ ಇದರಿಂದ ದಲಿತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪ ವ್ಯಕ್ತವಾಗಿತ್ತು. ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ವಿಪಕ್ಷಗಳು ಅಂದರೆ ಬಿಜೆಪಿ ಹಾಗೂ JDS ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಹೋರಾಟಕ್ಕೂ ಕೂಡ ಮುಂದಾಗಿತ್ತು. ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದಾವೆ ವಿಪಕ್ಷಗಳು. ದಲಿತರ ಕಲ್ಯಾಣಕ್ಕೆ ಆ ಹಣವನ್ನು ಬಳಸೋದಕ್ಕೆ ಈಗ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಎಸ್ಸಿಪಿ ಟಿಎಸ್ಪಿ ದುಡ್ಡು ಬೇರೆ ಯೋಜನೆಗಳಿಗೆ ಬಳಕೆ ಮಾಡೋದು ಬೇಡ, ಆ ದುಡ್ಡನ್ನು ಹಿಂದುಳಿದ ವರ್ಗಗಳ ಹಾಗೂ ದಲಿತ ಕಲ್ಯಾಣಕ್ಕೆ ಬಳಕೆ ಮಾಡಬೇಕು ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿಯಾದರೂ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಗೆ ಕತ್ತರಿ ಹಾಕ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಹಾಗೂ JDSಗೆ ಇದು ಪ್ರತಿಭಟನೆಗೆ ಒಂದು ಅಸ್ತ್ರವಾಗಿತ್ತು. ಈ ಬಗ್ಗೆ ಪ್ರತಿಭಟನೆಗಳು ನಡೆದವು. ರಾಜ್ಯ ಸರ್ಕಾರದ ವಿರುದ್ಧ ವಾಕ್ಸಮರ ಕೂಡ ನಡೀತು. ಇದೀಗ ರಾಜ್ಯ ಕಾಂಗ್ರೆಸ್ನ ಕೆಲವು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನು ಇವತ್ತು ಭೇಟಿಯಾಗಲಿದ್ದಾರೆ, ಚರ್ಚೆ ಮಾಡಲಿದ್ದಾರೆ. ಸರಿಸುಮಾರು 14,000 ಕೋಟಿ ಕಳೆದ ಬಾರಿ ಬಳಕೆಯಾಗಿತ್ತು ಬೇರೆ ಬೇರೆ ಯೋಜನೆಗಳಿಗೆ. ಆದರೆ ಆ ಯೋಜನೆಗಳಿಗೆ ಬಳಕೆ ಮಾಡದೆ ದಲಿತರ ಏಳಿಗೆಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಮೀಸಲಾಗಿರುವಂತಹ ದುಡ್ಡೇನಿದೆ ಅದನ್ನು ಅವರಿಗೆ ಬಳಕೆ ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.